ರಮೇಶ್ ಅವರು, ನಂತರ ಬಿ ವಿ ನಾಯ್ಕ ಅವರು, ಬಂಗಾರು ಹನುಮಂತನವರು, ನಮ್ಮ ಹೇಮಲತಾ ನಾಯ್ಕರು, ಫಕೀರಪ್ಪನವರು, ಸೋಮಲಿಂಗಪ್ಪನವರು, ಒಟ್ಟಾರೆ ಎಲ್ಲರೂ ಸೇರಿಕೊಂಡು ಇವತ್ತು 2022ನೇ ಇಸ್ವಿದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮೀಸಲಾತಿ ಜಾಸ್ತಿ ಮಾಡಿತ್ತು. ಎಸ್ ಸಿ ಜನಾಂಗಕ್ಕೆ 17%, ಎಸ್ ಟಿ ಜನಾಂಗಕ್ಕೆ 7% ಏನು ಮಾಡಿತ್ತು. ಈ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಮೀಸಲಾತಿಯನ್ನು ಕಡಿಮೆ ಮಾಡಿದನೋ ಅದನ್ನು ಜಾಸ್ತಿ ಮಾಡಬೇಕನ್ನೋಂಥ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ವಿ. ಮೈಸೂರು ಆಗಿದೆ, ನಂತರ ರಾಯಚೂರಿಂದ ದಾವಣಗೆರೆಯಿಂದ ವಿಜಯನಗರ ಜಿಲ್ಲೆಗೆ ಇವತ್ತು ಬಂದು ಇದೇ ಮೀಸಲಾತಿ ವಿಚಾರದಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡೋಂಥ ಕೆಲಸ, ಸಮುದಾಯಕ್ಕೆ ಇವತ್ತು ಅರ್ಥ ಮಾಡಿಸೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ಈ ಸಮಾವೇಶ ನಡೀತಾ ಇದೆ. ಇವತ್ತು ನಿನ್ನೆ ನಾನು ಏನು KPCC ಅಧ್ಯಕ್ಷರು ಪದಗ್ರಹಣ ವಿಚಾರದಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ನಡೆಯುವಂಥ ಟೈಮಲ್ಲಿ ಒಂದು ಕಡೆ CM ಅವರು, ಒಂದು ಕಡೆ DK ಅವರು, ಒಂದು ಕಡೆ ವೇದಿಕೆಯಲ್ಲಿ ಫೈಟಿಂಗ್ ನಡೀತಾ ಇತ್ತು. DK ಮತ್ತು ಏನು BK ಅವರು ಜಗಳ ಆಗುವಂಥ ಟೈಮಲ್ಲಿ ವೇದಿಕೆಯಲ್ಲಿ ಒಂದು ರೀತಿ ಅವರು ಹೇಳಿದಂಥ ಮಾತುಗಳು, ಇವತ್ತು ಪಾರ್ಟಿ ಸಂಘಟನೆ ಮಾಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಹೇಳಿದಂಥ ಮಾತುಗಳು ಏನಂದ್ರೆಗಿನ ಹಣ ಇದ್ದಂಥವ್ರ ಜೊತೆಲಿ ಅಧಿಕಾರ ಹೋದರೆ, ಇನ್ನು ಹಣ ಇದ್ದಂಥವರು ಅಧಿಕಾರವನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸರೆಂಡರ್ ಆಗಬಾರ್ದು ಅನ್ನೋಂಥ ವಿಚಾರವನ್ನು ಕೂಡ ವೇದಿಕೆ ಮೇಲೇ ಇವತ್ತು KPCC ಅಧ್ಯಕ್ಷರು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದನ್ನು ಅರ್ಥ ನೋಡ್ತಾ ಇದ್ದರೆ ಒಂದು ಸಾರಿ ಶಿವಕುಮಾರ್ ಅವರು ಹಣದ ಅಹಂದಿಂದನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಪರೋಕ್ಷವಾಗಿ ಅವ್ರು ಹೇಳಿದಂಥ ಮಾತೇನೆಂದರೆ, ಹಣ ಇದ್ದಂಥವ್ರ ಜೊತೆಲಿ ಹೋದರೆ ನಮ್ಮ ಪಾರ್ಟಿನೇ ಮುಂದಕ್ಕೆ ಸರೆಂಡರ್ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದಕ್ಕೆ ಹೋಗಿ ಒಂದು ಮಾತನ್ನು ಹೇಳ್ತಾರೆ, ಏನು ನಾನು KPCC ಅಧ್ಯಕ್ಷರು ಏನು ಹರಿಪ್ರಸಾದ್ ಅವರು ಏನು ಆಗಿದ್ದಾರೋ, ನಾನು 5 ಮಂದಿ ಗಾಂಧಿ ಕುಟುಂಬಗಳ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ನೋಡಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರೇ, ನಿನಗೆ ನಾನು ನಿನ್ನನ್ನು ಲೆಕ್ಕಲ್ಲಿ ಇಟ್ಕೊಂಡಂಥ ಲೆಕ್ಕಕ್ಕಿಲ್ಲ ನೀನು ಅನ್ನೋಂಥ ರೀತಿಯಲ್ಲಿ ಅವರು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿ ಇಂಡೈರೆಕ್ಟಾಗಿ ಇವತ್ತು DK ಶಿವಕುಮಾರ್ ಅವರಿಗೆ ನಾನು ಕೂಡ ಒಬ್ಬ ದೊಡ್ಡ ಲೀಡರ್ ಇದ್ದೀನಿ, ಇವತ್ತು ನಾನು ಕೂಡ 5 ಮಂದಿ ಗಾಂಧಿ ಕುಟುಂಬಗಳ ಜೊತೆಲಿ ಕೆಲಸ ಮಾಡ್ಕೊತ ಬಂದೀನಿ, ನಾನು ನಿನ್ನನ್ನು ಲೆಕ್ಕಿಡೋದು ಬೇಕಿಲ್ಲ ಅನ್ನೋಂಥ ರೀತಿಯಲ್ಲಿ ಕೂಡ ಹೇಳೋಂಥ ಕೆಲಸ ಮಾಡಿದ್ದಾರೆ.